ಯಾರದ್ದೋ ಭೂಮಿನ ಇನ್ಯಾರೋ ಮಾರ್ತಾರೆ. ರೈತರಿಗೆ ಗೊತ್ತಿಲ್ಲದೆ ಅವರ ಜಮೀನು ಸೇಲಾಗುತ್ತೆ. ಇದು ಮೈಸೂರಿನ ಭೂಗಳ್ಳರ ಕಥೆ. ಇದರ ಹಿಂದೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಜಿಟಿ ದೇವೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಇದು ಎಲ್ಲ ಇದ್ದು ಏನು ಮಾಡೋಕ್ಕಾಗದೆ ಪರದಾಡ್ತಾ ಇರೋ ರೈತರ ಕಣ್ಣೀರ ಕಥೆ. ಈ ವಂಚನೆಯ ಕಥೆ ನಡೆದಿರೋ ಜಾಗ ಮೈಸೂರು. ಅಲ್ಲಿನ ಗಂಗ್ರಾಲ್ ಛತ್ರ, ಕಲ್ಲೂರು ನಾಗನಹಳ್ಳಿ, ಕಾವಲ್, ಯಲ್ಚೇನಹಳ್ಳಿ ಗ್ರಾಮಗಳ ಸುತ್ತಮುತ್ತ ಅಡ್ಡಾಡಿದ್ರೆ ಸಾಕು, ನಡೆದಿರೋ ವಂಚನೆ ಎಂತಹವರನ್ನು ಬೆಚ್ಚಿ ಬೀಳಿಸುತ್ತೆ. ಅಲ್ಲಿ ಭೂಮಿ ಇದ್ದವನು ಭಿಕಾರಿಯಾಗಿದ್ದಾನೆ, ದುಡ್ಡಿದ್ದವನಷ್ಟೇ ಕುಬೇರನಾಗಿದ್ದಾನೆ. ರೈತರ ಭೂಮಿ ರೈತರಿಗೇ ಗೊತ್ತಿಲ್ಲದೆ ಮಾರಾಟವಾಗ್ತಾ ಇದೆ. ಮೈಸೂರು ಬೆಂಗಳೂರು ಬಿಟ್ಟರೆ ಅತಿ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರೋ ನಗರ. ಅಲ್ಲಿ ಕೈಗಾರಿಕೆಗಳಿವೆ, ವಿಶಾಲವಾದ ರಸ್ತೆಗಳಿವೆ, ರೈತರಿದ್ದಾರೆ, ನಗರ ದೊಡ್ಡದಾಗಿ ಬೆಳೀತಾ ಇದೆ. ಅಫ್ಕೋರ್ಸ್ ಇಷ್ಟೆಲ್ಲದರ ನಡುವೆ ಅಲ್ಲಿಯೂ ಎಲ್ಲ ಕಡೆ ಇರುವಂತೆ ಖದೀಮರಿದ್ದಾರೆ. ಆ ಖದೀಮರು ಈಗ ನುಂಗಿರೋದು ಬರೋಬ್ಬರಿ 385 ಎಕರೆ ಜಮೀನನ್ನು. ಜಮೀನು ಕಳೆದುಕೊಂಡಿರೋದು 89 ಜನ. ಜಮೀನು ನುಂಗಿರೋದು ಸರ್ಕಾರ. ಎಲ್ಲವೂ ಅಭಿವೃದ್ಧಿ ಹೆಸರಿನಲ್ಲೇ ನಡೆದಿರೋ ಹಗಲು ದರೋಡೆ. ಅರೆ, ಸರ್ಕಾರ ಹೇಗೆ ನಾಮ ಹಾಕೋದಕ್ಕೆ ಸಾಧ್ಯ? ಅದು ಎಷ್ಟೇ ಭೂಮಿ ವಶಪಡಿಸಿಕೊಂಡ್ರೂ ಪರಿಹಾರ ಕೊಡುತ್ತಲ್ವಾ ಅನ್ನೋ ಪ್ರಶ್ನೆ ಸಹಜ. ಆದರೆ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವ ಯೋಜನೆ ಜಾರಿಯಾಗುವಷ್ಟರ ನಡುವೆ ನಡೆದಿರೋದು ಅಕ್ಷರಶಃ ಹಗಲು ದರೋಡೆ. ಇದರ ಹಿಂದೆ ಇರೋ ಕಾಣದ ಕೈ ಬೇರಾರೂ ಅಲ್ಲ, ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಜಿಟಿ ದೇವೇಗೌಡ. ಏನಿದು ವಂಚನೆ, ಏನಿದು ಅಕ್ರಮ, ಹೇಗೆಲ್ಲ ನಡೀತು ಹಗರಣ, ಅಲ್ಲಿ ಏನೇನೆಲ್ಲ ಮೋಸ ನಡೆದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ರೈತರ ಮಾತುಗಳನ್ನ ಸ್ವಲ್ಪ ಕೇಳ್ಕೊಳ್ಳಿ. ಗಂಡಿಲ್ಲ ಮಾರ್ಕೊಂಡವ್ರ ಕದ್ದೆ ಎರಡೆರಡು ಕೊಟ್ಟಿರೋದ್ವಿ 10 ಲಕ್ಷ ಹಾಕೊಂಡ್ರೆ ನಾವೆಲ್ಲೋಗದ ಎಲ್ಲ ಪೇಪರ್ ಸೈನ್ ಹಾಕ್ಸ್ಕೊಂಡು ನಾವೆಲ್ಲೋಗದ ಸ್ವಾಮಿ. ಅವರು 12 ಕೊಟ್ಟಿರೋರು ಎಷ್ಟು 20 ಪೇಪರ್ ಸೈನ್ ಹಾಕ್ಸ್ಕೊಂಡವ್ರಿ. ಈ ಮಾದೇವಣ್ಣನು ಅವನು ಪೇಪರ್ ಸೈನ್ ಹಾಕ್ಸ್ಕೊಂಡವನೇ. ನಾವು ಹಾಕ್ಬಿಟ್ಟು ನಾವು ಕಾಣೋ ಈಗ ಚಂದ್ರ ಅನ್ನೋನು ಹಾಕ್ಸ್ಕೊಂಡವನೇ. ಅವ್ನಿಗೆ ಹೊಲ ಕೊಟ್ಟರೆ ಸಾಕು, ನಾವು ಆಳ್ಬಿದ್ದವ್ರು ಸಾಕು ಅಂತಾನೆ ಸರ್. ತೀಟಿ ತು 5 ಎಲ್ಲರೂ ಕೊಟ್ಟವ್ರೆ ಸರ್, ಮೂರಲ್ಲಿ 5 ಕೊಟ್ಟವ್ರೆ. ಅವ್ರು ಈಗ ತಿನ್ಕೊಂಡು ಕುಡ್ಕೊಂಡು ಅವ್ರು ದುಡ್ಡು ತಿರೋದ ಸರ್, ಏನೂ ಇಲ್ಲ, ಕೂಲಿಗೆ ಹೋಯ್ತವ್ರೆ. ಅಗ್ರಿಮೆಂಟ್ಗೆ ಅಂದ್ಬಿಟ್ಟು ಮೈಸೂರಲ್ಲಿ ಕರ್ಕೊಬಿಟ್ಟು ಕೊಟ್ಟಿರೋದು ಸರ್. ನಮಗೆ 1 ಲಕ್ಷ ಕೊಟ್ಟಿರೋದು, 3 ಲಕ್ಷ ಅಂದ್ಬಿಟ್ಟು ಈಗ 4 ಲಕ್ಷ ಅಂತ ಅಗ್ರಿಮೆಂಟ್ ಹಾಕೊಂಡು ಸರ್. ಇನ್ನೂ 3 ಲಕ್ಷ ಕೊಟ್ಟನೆಲ್ಲ ತಿನ್ಕೊಬಿಟ್ರು. ಅಗ್ರಿಮೆಂಟ್ ಹಾಕೋ ಭೂಮಿ ನಮ್ಮ ಹತ್ರ ಐತೆ, ನೀವು ಎಲ್ಲ ಮುಂದಕ್ಕೆ ಹೋಗೋರು ಏನು ಮಾಡೋಕ್ಕಾಗುತ್ತೆ? ಈಗ ಅಗ್ರಿಮೆಂಟ್ ಕಾಪಿನ ನಮ್ಮ ಹತ್ರ ಐತಲ್ಲ, ಮುಂದಕ್ಕೆ ಹೋಗಿ ಏನು ಮಾಡ್ತೀರಿ ನೀವು? ಜಾಗ ನಮ್ಮ ಹತ್ರ ಐತೆ, ಎಲ್ಲರೂ ಹೋಗಿ ಎಷ್ಟು ದಿನ ನಡೆದು ನಡೀಲಿ ಅಂತಾರೆ. ಆಗ ನಾವೇನು ಮಾಡೋಕ್ಕಾಗಲ್ಲ ಅವ್ರ ಮೇಲೆ. ಈಗ ಅರ್ಧ ಸಿಗಾಕಬಿಟ್ಟು ಅರ್ಧ ಈಚೆಗೆ ಬಂದ್ಬಿಡ್ತೀವಿ. ಹೌದು, ಇವರು ಹೇಳ್ತಾ ಇರೋದ್ರಲ್ಲಿ 100% ಸತ್ಯ ಇದೆ. ಇಲ್ಲಿ ನಡೆದಿರೋದು 100% ಹಗಲು ದರೋಡೆ. ಈ ದರೋಡೆಯ ಹಿಂದೆ ಶ್ರೀರಕ್ಷೆಯಾಗಿರುವ ವ್ಯಕ್ತಿ ಜಿಟಿ ದೇವೇಗೌಡ ಅನ್ನೋ ಆರೋಪವಿದೆ. ಹಗರಣಕ್ಕೆ ಓನಾಮ ಬಿದ್ದಿದ್ದು 2008ರಲ್ಲಿ. ಇಷ್ಟಕ್ಕೂ ಈ ವಂಚನೆಯ ಕಥೆ ಶುರುವಾಗಿದ್ದು ಈಗಲ್ಲ, 4 ವರ್ಷಗಳ ಹಿಂದೆ 2008ರಲ್ಲಿ ಈ ಹಗರಣಕ್ಕೆ ಓನಾಮ ಬಿದ್ದಾಗಿತ್ತು. ಆಗಲೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದವರು ಜಿಟಿ ದೇವೇಗೌಡ. ಆಗ ಅವರು ಮೈಸೂರಿನ ಹೊರಭಾಗದ ಗಂಗ್ರಾಲ್ ಛತ್ರ, ಕಲ್ಲೂರು ನಾಗನಹಳ್ಳಿ, ಕಾವಲ್ ಮತ್ತು ಯಲಚನಹಳ್ಳಿ ಗ್ರಾಮಗಳಲ್ಲಿ ಭೂಸ್ವಾಧೀನಕ್ಕೆ ಚಿಂತನೆ ಶುರು ಮಾಡಿದರು. ಆದರೆ ಅನುಮತಿ ಸಿಕ್ಕಲಿಲ್ಲ. ಆರಂಭದಲ್ಲಿ 271 ಎಕರೆ ಭೂಸ್ವಾಧೀನಕ್ಕೆ ಯೋಜನೆ ರೂಪುಗೊಳ್ತಾ ಇತ್ತು. ಯೋಜನೆಯ ಪ್ರಸ್ತಾಪ ಮಂಡನೆಯಾಗುತ್ತಿದ್ದಂತೆ ಖದೀಮರು ಎಚ್ಚೆತ್ತುಕೊಂಡರು. ಯೋಜನೆ ಇನ್ನೂ ಕಾಗದದ ರೂಪಕ್ಕೆ ಬರುವ ಮೊದಲೇ ಗಂಗ್ರಾಲ್ ಛತ್ರ, ಕಲ್ಲೂರು ನಾಗನಹಳ್ಳಿ ಮತ್ತು ಯಲಚನಹಳ್ಳಿ ಗ್ರಾಮಗಳಿಗೆ ಎಂಟ್ರಿ ಕೊಟ್ಟರು.
ರೈತರ ಭೂಮಿಗೆ ಎಕರೆಗೆ 2 ಲಕ್ಷ 4 ಲಕ್ಷದಿಂದ ಹಿಡಿದು 12 ಲಕ್ಷದವರೆಗೆ ಕೊಟ್ಟು ಭೂಮಿಯನ್ನ ಖರೀದಿಸಿಬಿಟ್ರು. ಒಪ್ಪದ ರೈತರಿಗೆ ಬೆದರಿಕೆಯನ್ನು ಹಾಕಿದ್ರು. ಬೆದರಿಕೆಗೂ ಬಗ್ಗದ ರೈತರ ಭೂಮಿಗೆ ಇನ್ಯಾರೋ ಸೈನ್ ಮಾಡಿ ಮಾರಿದ್ರು. ಯಾರದ್ದೋ ಭೂಮಿ, ಇನ್ಯಾರದ್ದೋ ಸೈನು. ಭೂಮಿಯ ಒಡೆಯನಿಗೆ ಗೊತ್ತಿಲ್ಲದಂತೆ ಭೂಮಿಯ ಮಾರಾಟವಾಗಿ ಹೋಗಿತ್ತು. ಈಗ ಈ ದಿಢೀರ್ ಭೂಮಾಲೀಕರು ಇಡೀ ಭೂಸ್ವಾಧೀನದ ಲಾಭ ಪಡಿತಾ ಇದ್ದಾರೆ. ರೈತರ ಕೈಗೆ ಪುಡಿಗಾಸು ಕೊಟ್ಟು ಭೂಮಿ ಹೊಡೆದವರು ಸರ್ಕಾರದಿಂದ ಲಕ್ಷ ಲಕ್ಷ ಪಡಿತಾ ಇದ್ದಾರೆ. ಪುಡಿಗಾಸು ಬಂಡವಾಳ ಹೂಡಿದವರಿಗೆ ಈಗ ಸಿಕ್ತಿರೋದು ಎಷ್ಟು ಹಣ ಗೊತ್ತಾ? ಎಕರೆಗೆ 36,50,000. ಇಷ್ಟಕ್ಕೂ ಈ ಹಗರಣದ ಒಳಗೆ ಕೈ ಹಾಕಿದ್ರೆ ಚಿತ್ರ ವಿಚಿತ್ರ ವಂಚನೆಯ ಕಥೆಗಳು ತಂತಾನೆ ಬಿಚ್ಚಿಕೊಳ್ಳುತ್ತೆ. ಏನಾಗಿದೆ ಅನ್ನೋದೇ ಗೊತ್ತಿಲ್ಲದಂತೆ ಮಾಲೀಕತ್ವ ಕಳೆದುಕೊಂಡಿರೋ ರೈತರ ಗೋಳು, ತಾನು ಏನಕ್ಕೆ ಸಹಿ ಹಾಕಿದ್ದೇನೆ ಅನ್ನೋದೇ ಗೊತ್ತಿಲ್ಲದೆ ಪರದಾಡ್ತಾ ಇರೋ ರೈತರ ಕಣ್ಣೀರಿನ ಕಥೆ ಬಿಚ್ಚಿಕೊಳ್ಳುತ್ತೆ. ಈ ಹಗರಣದಲ್ಲಿ ಕೆಲವರ ಕಥೆ ಕೇಳಿದ್ರೆ ಕರಳು ಚುರ್ರನ್ನತ್ತೆ. ಹಗರಣದ ಇನ್ನಷ್ಟು ಮುಖಗಳನ್ನ ತೋರಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.